ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಪ್ರಮುಖವಾದ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಏನಂದರೆ ಹಿಮಾಲಯದ ಕುರಿತು. ಇದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ತಾರೆ, ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಂತ ಅಂದ್ಕೊಂಡಿರ್ತಾನೆ. ಆದರೆ ಇದರಲ್ಲಿಯೇ ಈ ಒಂದು ಹಿಮಾಲಯವನ್ನು ನಾವು 4 ಭಾಗಗಳನ್ನಾಗಿ ನೋಡ್ತೇವೆ. ಇದು ತುಂಬ ಜನರಿಗೆ ಗೊತ್ತಿಲ್ಲದೇನೂ ಇರಬಹುದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅವುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಈ ಒಂದು ಹಿಮಾಲಯ ಪರ್ವತ ಶ್ರೇಣಿಗಳು ನಾವು ಈ ಜಮ್ಮು ಕಾಶ್ಮೀರದಿಂದ ಈ ಕಡೆ ಈಶಾನ್ಯದ ರಾಜ್ಯಗಳವರೆಗೆ ವಿಸ್ತರಿಸಿರೋದನ್ನು ನೋಡಿರ್ತೇವೆ. ಈ ಒಂದು ಹಿಮಾಲಯ ಪರ್ವತ ಶ್ರೇಣಿಗಳನ್ನು ನಾವು 4 ಭಾಗಗಳನ್ನಾಗಿ ನೋಡ್ಬೋದು. ಅವುಗಳ ಎತ್ತರಕ್ಕನುಗುಣವಾಗಿ ನಾವು ಬೇರೆ ಬೇರೆ ರೀತಿಯಾಗಿ ಅವುಗಳನ್ನು ಹೆಸರಿಸಿದ್ದೇವೆ. ನಾನು ನಿಮಗೆ ಆ ಒಂದು 4 ಪರ್ವತ ಶ್ರೇಣಿಗಳನ್ನು ಇಲ್ಲಿ ತೋರಿಸಿರ್ತೇನೆ. ಇಲ್ಲಿ ನೀವು ನೋಡ್ಬೋದು. ಮೊದಲನೇದಾಗಿ ಹಿಮಾದ್ರಿ ಅಥವಾ ಗ್ರೇಟರ್ ಹಿಮಾಲಯ ಅಂತ ಕರಿತೇವೆ. ಎರಡನೇದು ಹಿಮಾಚಲ ಅಥವಾ ಲೆಸ್ಸರ್ ಹಿಮಾಲಯ ಅಂತೇವೆ. ಮೂರನೇದು ಶಿವಾಲಿಕ್ ಬೆಟ್ಟಗಳು ಅಥವಾ ಹೊರ ಹಿಮಾಲಯ ಅಂತ ಕರಿತೇವೆ. ನಾಲ್ಕನೇದು ಪೂರ್ವಾಂಚಲ ಅಥವಾ ಈಶಾನ್ಯ ಬೆಟ್ಟಗಳು ಅಂತ ಕರಿತೇವೆ. ಹಾಗಿದ್ರೆ ಅವುಗಳ ಬಗ್ಗೆ ಒಂದೊಂದಾಗಿ ನೋಡೋಣ. ಮೊದಲನೇದು ಹಿಮಾದ್ರಿ ಅಥವಾ ಗ್ರೇಟರ್ ಹಿಮಾಲಯ ಅಂತೇವೆ. ಇದು ಹಿಮಾಲಯದ ಒಂದು ಅತ್ಯಂತ ಎತ್ತರವಾದ ಶ್ರೇಣಿ ಆಗಿರ್ತದೆ. ಇಲ್ಲಿ ವಿಶ್ವದ ಎತ್ತರವಾದಂಥ ಒಂದು ಶಿಖರ ಮೌಂಟ್ ಎವರೆಸ್ಟ್ ಕೂಡ ಕಂಡುಬರುವಂಥದ್ದಾಗಿದೆ. ಇಲ್ಲಿನ ಒಂದು ಪರ್ವತದ ಶಿಖರಗಳ ಒಂದು ಎತ್ತರ ಸರಾಸರಿ ಎತ್ತರ ಅಂದರೆ 6000 ಮೀಟರ್ಗೂ ಅಧಿಕ ಇದೆ. ಇಲ್ಲಿ ಮೌಂಟ್ ಎವರೆಸ್ಟ್, K2 ಮತ್ತು ಧವಳಗಿರಿ ಮುಂತಾದ ಪರ್ವತ ಶಿಖರಗಳು ಕಂಡುಬರುವಂಥದ್ದಾಗಿರುತ್ತದೆ. ಎರಡನೇದು ಬಂದು ಹಿಮಾಚಲ ಅಥವಾ ಇದನ್ನು ಲೆಸ್ಸರ್ ಹಿಮಾಲಯ ಅಂತ ಕರಿತೇವೆ. ಇದು ಮಹಾನ್ ಹಿಮಾಲಯದ ಪಕ್ಕದಲ್ಲೇ ಕಂಡುಬರುವಂಥದ್ದು. ಇದರ ಒಂದು ಸರಾಸರಿ ಎತ್ತರ ಸುಮಾರು 3500 ಮೀಟರ್ರಿಂದ 4500 ಮೀಟರ್ವರೆಗೆ ಇರುವಂಥದ್ದಾಗಿರ್ತದೆ. ಇಲ್ಲಿ ಮನಾಲಿ, ಶಿಮ್ಲಾ, ಧರ್ಮಶಾಲಾ ಮುಂತಾದಂಥ ಒಂದು ಪ್ರವಾಸಿ ತಾಣಗಳನ್ನು ನಾವು ನೋಡ್ತೇವೆ. ಮೂರನೇದು ಶಿವಾಲಿಕ್ ಅಥವಾ ಹೊರ ಹಿಮಾಲಯ ಅಂತ ಏನು ಕರಿತೇವೆ ಅಲ್ವಾ, ಇದು ಸುಮಾರು 900 ಮೀಟರ್ನಿಂದ 1200 ಮೀಟರ್ ಎತ್ತರದವರೆಗೆ ಇರುವಂಥದ್ದು. ಇಲ್ಲಿ ಧೂನ್ವಾಲ ಅಥವಾ ಹರಿದ್ವಾರ ಕಣಿವೆಗಳು ಕಂಡುಬರುವಂಥದ್ದು. ನಾಲ್ಕನೇದು ಈಶಾನ್ಯ ಬೆಟ್ಟಗಳು ಅಥವಾ ಪೂರ್ವಾಂಚಲ ಅಂತ ಕರಿತೇವೆ. ಇದು ಈಶಾನ್ಯ ರಾಜ್ಯಗಳಿಗೆ ಸಮೀಪದಲ್ಲಿ ಕಂಡುಬರುವಂಥದ್ದಾಗಿದೆ. ಇದು ಪ್ರಮುಖವಾಗಿ ಈಶಾನ್ಯ ರಾಜ್ಯಗಳಿಗೆ ಹತ್ತಿರವಾಗಿ ಇರುವಂಥದ್ದು. ಇವುಗಳ ಒಂದು ಸಾರಾಂಶ ಹೇಳ್ಬೇಕಂತಂದರೆ, ಹಿಮಾದ್ರಿಯು ಅತ್ಯಂತ ಎತ್ತರವಾದಂಥ ಒಂದು ಹಿಮಚ್ಛಾದಿತ ಪ್ರದೇಶ ಆಗಿರ್ತದೆ. ಹಾಗೂ ಎರಡನೇದು ಹಿಮಾಚಲ, ಇದು ಪ್ರವಾಸಿ ಸ್ಥಳಗಳು ಮತ್ತು ಕಣಿವೆಗಳಿಂದ ಕೂಡಿರುವಂಥದ್ದು. ಹಾಗೆ ಶಿವಾಲಿಕ್ ಇದು ಎತ್ತರದಲ್ಲಿ ಕಡಿಮೆ ಮತ್ತು ಅಸ್ಥಿರ ಭೂಭಾಗವನ್ನು ಹೊಂದಿರುವಂಥದ್ದು ಆಗಿರ್ತದೆ. ನೀವೆಲ್ಲ ಇವುಗಳಲ್ಲಿ ಯಾವ ಒಂದು ಪರ್ವತ ಶ್ರೇಣಿಗಳಿಗೆ ಭೇಟಿ ನೀಡಿದ್ದೀರಾ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೇನೆ. ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರಿಯಾಗಿದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಥ್ಯಾಂಕ್ ಯು.